ಸಂಘಟನೆ ನಿಷೇಧಗೊಳಿಸಿ ನಿಷೇಧಗೊಳಿಸಿ ಎಮ್ಮೆಯ ಸಂಘಟನೆ ನಿಷೇಧಗೊಳಿಸಿ ನಿಷೇಧಗೊಳಿಸಿ ಎಮ್ಮೆಯ ಸಂಘಟನೆ ನಿಷೇಧಗೊಳಿಸಿ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಕಣ್ಣು ಮುಚ್ಚಿಕೊಳ್ಳುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಣ್ಣು ಮುಚ್ಚಿಕೊಳ್ಳುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಎಮ್ಮೆಯ ಸಂಘಟನೆಯನ್ನು ಚಾಲಕರಿಗೆ ನಿರ್ವಾಹಕರಿಗೆ ತೊಂದರೆ ಆಗಿದೆ ಅಂತ ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಐತಿಲ್ಲ. ಇವತ್ತು ನಿಮಗೆಲ್ಲ ಮಸಿ ಬೆಳೆದ ಕಂಡಕ್ಟರ್ ಡ್ರೈವರಿಗೆ ತೊಂದರೆ ಆಗೈತಿದ್ದಾರೆ. ನಮಗೇನು ಗೊತ್ತಾ, ಚಾಲಕರಿಗೆ ಹಾಗೂ ನಿರ್ವಾಹಕರಿಗೆ, ಬಸ್ ನಿರ್ವಾಹಕರಿಗೆ ಒಂದು ಬೆಂಬಲ ಸೂಚಿಸೋಕ್ಕೋಸ್ಕರ ನಾವು ಬಂದಿದ್ದೇವೆ. ನಾವು ಸಪೋರ್ಟ್ ಮಾಡಕತ್ತೀವಿ. ಅವ್ರೇನು ಸಾರಿಗೆ ನಿಲ್ಲಿಸ್ಬೇಡ್ರಿ, ಎಷ್ಟಾಗತ್ತೆ ಅಷ್ಟು ಹೊಡಿಸ್ರಿ, ನಿಲ್ಲಿಸ್ತಿಲ್ಲ. ಇವತ್ತು ನಮ್ಮ ಏನ್ ಬಸ್ ಚಾಲಕರಿಗೆ, ಬಸ್ ನಿರ್ವಾಹಕರಿಗೆ ಅಲ್ಲ, ಆಯ್ತಾಯ್ತು, ನಿರ್ವಾಹಕರಿಗೆ ಇವತ್ತು ಎಷ್ಟು ತೊಂದರೆ ಆಗ್ತೈತಿ, ಅನಾನುಕೂಲ ಹೆಂಗಾಗ್ತೈತಿ. ಬೇರೆ ಪುಂಡ್ರು ಮಹಾರಾಷ್ಟ್ರದಿಂದ ಎಷ್ಟು ನಮಗೆ ಅನ್ಯಾಯ ಆಗ್ತೈತೆ ಅನ್ನೋ ನೀವು ಪರಿಗಣನೆ ತಗೋಬೇಕಾಗ್ತೈತಿ. ನಾವು ದಿವಸ ಎಲ್ಲ ಸಪೋರ್ಟ್ ಮಾಡ್ರಿ. ಅವ್ರು ಏನ್ ಬರ್ತಾರ ಅದಕ್ಕೆ ಸರ್ವಿಸ್ ನಿಲ್ಲಿಸ್ಬೇಡ್ರಿ ಅಂತ ಹೇಳ. ಮೌಖಿಕವಾಗಿ ಹೆಂಗೆ ಸಹಕಾರ ಮಾಡ್ತೀರಣ್ಣ? ಏನ್ ಅವ್ರಿಗೆ ಅದ್ ಮಾತು ಅದನ್ನ ಹೇಳ್ತಾರ ಅಣ್ಣ. ಆಯ್ತಣ್ಣ, ಮೌಖಿಕವಾಗಿ ಸಹಕಾರ ಮಾಡಕ್ ಆಗ್ತದ? ಹೆಂಗ ಆಗ್ತತಿ? ಅವ್ರ ಜೊತೆಗೆ ಅವ್ರು ಎಲ್ಲಿ ಸರ್ಕಲ್ ಇರ್ತಾರ ಅಲ್ಲಿ ಇದ್ಕೊಳ್ರಿ, ಸಪೋರ್ಟ್ ಮಾಡ್ರಿ. ಬರೋಣ ಎಲ್ಲರಿಗೂ ಕನ್ನಡ ಶಾಲೆ ಆಗ್ತೀವಿ, ಹಂಗೇನ್ ಮಾಡ್ರಿ. ಒಂದು ದಿವಸ ನೀವೇನಾರ ನೀವು ಬೆಂಬಲ ಹೇಳೋದು ಈಗ ಮ್ಯಾಲಿರೋದು ಹೇಳಿದ್ದು ಕೆಳಗಿರೋದು ಕೇಳಬೇಕು. ಕೆಲ್ಸಗಾರ ಏನ್ ಮಾಡ್ತಾರ ಪಾಪ? ಅಣ್ಣ ಕೆಲ್ಸಗಾರ ಹೇಳ್ತಾರಣ್ಣ, ಕೆಲ್ಸಗಾರ ಏನು ಮಾಡಕ್ಕಲ್ಲ. 156 ದಿನ ನಾವು ಲಾಭ ನೋಡಕ್ಕಾಗಲ್ಲ. ಲಾಭಕ್ಕೆ ಬಸ್ ಇವತ್ತೊಂದು ದಿವಸ ನೀವು ಮಾಡಿದ್ರೆ 99ಕ್ಕೆ ಬಂದು ನಿಂತ್ಕೊಂಡ್ವಿ. ನಾಳೆ ನಿಂತು ಬಸ್ಗಳು ಅಲ್ಲಿ ಬಂದಿವೆ. ಫ್ರೀ ಸರ್ವಿಸ್ ಏನು ಒಂದ್ ಸಿಟಿಗೆ 2 ಸಿಟಿಗೆ ಹೋಗೋ ಬಸ್ಗಳು ಅಷ್ಟೇ. ಏನು ನೀವೆಲ್ಲ ಸಹಕಾರ ಮಾಡಿದ್ರೆ ಮಾಡಕ್ಕೆ ಸ್ವಲ್ಪ ಬಿಸಿ ಮುಡ್ತಿರ್ತೀವಿ. ಇಲ್ಲಾಂದ್ರೆ ಏನು ಮಾಡ್ತೀವಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನು ಇವತ್ತು ಬೆಳಗಾವಿಯಲ್ಲಿ ಮಾಡಿದ್ರೆ ನಾಳೆ ಬರ್ತಾರೆ, ದಾವಣಗೆರೆಗೆ ಬರ್ತಾರೆ, ಹುಬ್ಳಿಗೆ ಬರ್ತಾರೆ, ದಾವಣಗೆರೆ ಬರ್ತಾರೆ, ಲಾಸ್ಟ್ ಹುಡುಕೋ ಬರ್ತಾರೆ. ನಾಳೆ ಇದೇ ಬಸ್ ಏನಾದ್ರು ಮಹಾರಾಷ್ಟ್ರಕ್ಕೆ ಹೋದಾಗ ಇವ್ರೇನಾದ್ರು ಮರಾಠಿ ಭಾಷೆ ಮಾತಾಡಿಲ್ಲ ಅಂದ್ರೆ ಇವ್ರಿಗೆ ಹೊಡೆದು ಮಸಿ ಬಡ್ದು ತುಳಿದಾಕ್ತಾರೆ. ನಾಳೆ ಇವರೇ ಬರ್ತಾರೆ, ನಮ್ಮ ಕನ್ನಡಿಗರು ಎಲ್ಲದರೆ ಕೇಳ್ರಿ, ನಮ್ಮ ಹೋರಾಟಗಾರ ಎಲ್ಲರೂ ಸತ್ತೋಗ್ಯಾರ ಅಂತ ನಮ್ಮನ್ನ ಕೇಳ್ತಾರೆ. ಅವಾಗ ಉತ್ತರ ಯಾರು ಹೇಳ್ಬೇಕು? ಇವತ್ತು ಇವ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಹೆಂಗಾಗ್ತದೆ? ಅಸಹಾಯಕತೆ ಇಲ್ಲಿ ತೋರ್ತಾ ಇದ್ದಿಲ್ಲ ನಮಗೆ. ನೀವೆಲ್ಲ ನಿಂತ್ಕೊಂಡ್ರೆ ಒಂದು ನಮ್ಮ ಬೆಂಬಲ ಅಂತ ಸರ್ಕಾರಕ್ಕೆ ಗೊತ್ತಾಗತ್ತೆ. ಅವಾಗ ಯಾವ್ದೋ ಒಂದು ನಿರ್ಧಾರ ತಗೊಳಕ್ಕೆ ನಾವು ಮುಂದಾಗ್ತೀವಿ. ಇಲ್ಲಾಂದ್ರೆ ಹೆಂಗಾಗ್ತದೆ ಅದು? ನಾವು ಇವತ್ತು ನಮ್ಮ ಬಸ್ಗಳಾಗಿರ್ಬೋದು ಯಾವುದೇ ಚಾಲಕರಿಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ನಮಗೇನಪ್ಪ ಒಂದು ಒಳ್ಳೇದಾಗಿ ಅಂತ ಬಂದಿವಿ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ಅದು ಸುಮ್ಮನೆ ಬರೀ ನನಗೆ ಅರ್ಥ ಆಗ್ತಿಲ್ಲ, ಕನ್ನಡ ಮಾತಾಡಿ ಅಂದಿತ್ತು ಹೊಡ್ತಾರೆ. ಮತ್ತೆ ಅದ್ರ ಮೇಲೆ ರೇಪ್ ಕೇಸು, ಪುಕ್ಸೋ ಕೇಸು, ಪಾಪ ಯಜಮಾನ ಅವನು ಮೊಮ್ಮಗಳ ಸಮಾನ ಅಂತರ ಮೇಲೆ ಆ ಪಾಪ ನಿರ್ವಾಹಕನಿಗೆ ಕೋಸ್ಕೊ ಹಾಕ್ತಾರೆ ಅಂದ್ರೆ ಇವತ್ತು ಅರ್ಥ ಮಾಡ್ಕೋಬೇಕು. ಯಾವುದು ಸಿಗ್ಲಿಲ್ದಾಗ ಈ ಹಂತಕ್ಕೆ ಇಳಿದು ಬಿಡ್ತಾರೆ, ಕೆಳ ಹಂತಕ್ಕೆ. ಈಗ ಅವಾಗ ನಾವೆಲ್ಲ ನಮ್ಮ ಬಸ್ನವರಾಗಿರ್ಬೋದು, ಚಾಲಕರು, ನಿರ್ವಾಹಕರು ಇವರೆಲ್ಲ ಇದು ಮಾಡ್ಬೇಕು. ನಾಳೆ ಇವತ್ತು ಬಸ್ನರಿಗೆ ಆಗೈತಿ, ನಾಳೆ ಯಾವುದೋ ಒಂದು ಟಾಟಾ ಎಸಿನೋ ಯಾವುದೋ ತಗೊಂಡು ತರಕಾರಿ ತಗೊಂಡು ಹೋಗ್ತಿರ್ತಾನೆ ಮಹಾರಾಷ್ಟ್ರಕ್ಕೆ, ಪೂನಾಗ. ಅವಾಗ ಏನಾಗತ್ತೆ, ಅವ್ರ ಮೇಲೇನು ಈ ಥರ ಹಲ್ಲೆಗಳಾಗ್ತವೆ, ತೊಂದರೆಗಳಾಗ್ತವೆ. ಇದಕ್ಕೆಲ್ಲ ಸಹಕಾರ ಮಾಡ್ಬೇಕಲ್ವಾ? ಮತ್ತೆ ಆಗೈತಲ್ವಾ? ನೀವೆಲ್ಲ ಸಹಕಾರ ಮಾಡ್ಬೇಕಲ್ವಾ? ಈಗ ನೀವು ಸಹಕಾರ ಮಾಡ್ರಿ ಅಂತ ಹೇಳ್ತೀವಿ ಅಷ್ಟೇ. ನಾವು ಯಾರಿಗೂ ಒತ್ತಾಯ ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಕನ್ನಡಿಗರ ವಸ್ತುಗಳಿಗೆ ಹಾನಿ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೆ ಪ್ರೀತಿಯಿಂದ ನಾವೇನಪ್ಪ ಒಂದು ನಿಮಗೆ ಇದು ಕೇಳ್ಕೊಂತೀವಿ ಅಷ್ಟೇ. ನೋಡ್ರಿ
MS ಪುಂಡರಿಗೆ ನಾನು ಒಂದೇ ಒಂದು ಮನವಿ ಮಾಡೋದು, ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತೀರಾ. ನೀವು ಐತಲ್ಲ, ನೀವೆಷ್ಟೇ ಜನ ಬರ್ರಿ, ನಮ್ಮ ಕನ್ನಡಿಗರೇನಾರೆ ತೊಡೆ ತಟ್ಟಿ ನಿಂತ್ರೆ ನೀವ್ಯಾರು ಉಳಿಯಲ್ಲ ನಮ್ಮ ಕರ್ನಾಟಕದಾಗೆ. ನೀವು ಕಣ್ಣಿಲ್ಲಂಗೆ ಹೋಗ್ತೀರಾ ಅಂತ ಎಚ್ಚರಿಕೆ ಕೊಡ್ತೀನಿ. ಆಮೇಲೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಏನು ಕೊಡ್ತೀನಪ್ಪ ಅಂದರೆ, ನೀವೇನೋ ಅನ್ಕೊಂಡಿರೋ ನಾವು ಗೆದ್ದು ಬಿಟ್ಟಿವಿ, ನಾವೇನೋ ಮಾಡಿಬಿಟ್ಟಿವಿ ಅಂತ, ಅದು ಭಾಳ ದಿವಸ ಉಳಿಯಲ್ಲ, ಗೊತ್ತಾಯ್ತಾ? ಕನ್ನಡಿಗರು ಸ್ವಾಭಿಮಾನಕ್ಕೆ ಯಾವತ್ತರ ಅಪಮಾನ ಆದರೆ ನೀವು ಶಾಶ್ವತವಾಗಿ ನಿಮ್ಮ ಸರ್ಕಾರನ ಪತನ ಆಗ್ತೈತಿ. ಅದು ನಮ್ಮ ಕಡೆಯಿಂದ, ನಮ್ಮ ಕನ್ನಡಿಗರು ಹಾಗೆ ನಮ್ಮ ಕನ್ನಡ ಪರ ಹೋರಾಟಗಾರರಿಂದ ನಿಮಗೆ ಎಚ್ಚರಿಕೆ ಕೊಡ್ತೀನಿ. ಸರ್ MS ಮತ್ತು ರಾಜ್ಯ ಸರ್ಕಾರಕ್ಕೆ ನೀವೇ ಸರ್ ಸೂಚನೆ ಕೊಡೋದು. ಈ ಕೂಡಲೇ ರಾಜ್ಯ ಸರ್ಕಾರ ಸೇರಿ ಸಂಘಟನೆ ಇದೆ, ಈ ಕೂಡಲೇ ಅದನ್ನು ನಿಷೇಧಗೊಳಿಸಲಿಕ್ಕೆ MS ಬಗ್ಗೆ ಹೇಳಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಜನಸಂಖ್ಯೆ, ಅವ್ರು ಎಷ್ಟೇ ಒಗ್ಗಟ್ಟಾಗಿ, ಅವ್ರ ಎಷ್ಟೇ ಬಲವಾಗಿದ್ದರೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಕನ್ನಡಿಗರು 1% 2% ಜನ ಎತ್ತಿಕೊಂಡ್ರು ಅವ್ರನ್ನ ಉಳಿಗಾಲಿಂದಂಗೆ ಮಾಡ್ಬಿಡ್ತಾರೆ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ನಾವು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಈ ಕೂಡಲೇ ಅದನ್ನು ನಿಷೇಧ ಮಾಡಬೇಕು. ಒಂದು ಕಡೆ ನಿಷೇಧ ಮಾಡಬೇಕು, ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ನೀವು ಮುಂದೆ ಬರುವ ಚುನಾವಣೆಯಲ್ಲಿ ನಿಮಗೆ ಠೇವಣಿ ಸಮೇತ ಇಲ್ದಂಗೆ ನಾವು ಕನ್ನಡಿಗರೆಲ್ಲ ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಸರ್ ನೀವೇನು ಹೇಳ್ತೀರಿ ಮನೆಯಲ್ಲಿ? ನೋಡಿ, ಕುವೆಂಪು ಅವರು ಸಾವಿ ಬರೆದಿದ್ದಾರೆ, ಈ ಭಾರತದ ಜನನೀತ ಜಾತಿ ಜೈ ಕರ್ನಾಟಕ. ಭಾರತದ ಭಾಳ ಸುಪುತ್ರಿಯಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತಿ ನೀವೇ ಅನುಭವಿಸ್ತೀವಿ. ಇದರ ಪರಿಣಾಮ ನಿಮ್ಮ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. MS ಪುಂಡರಿಗೆ ತತ್ಕ್ಷಣ ನಿಷೇಧಗೊಳಿಸಬೇಕು. ಅದು ಉಗ್ರ ಸಂಘಟನೆ, ಅದು ತತ್ಕ್ಷಣ ಅದು ಯಾವುದು ಸಮಾಜಕ್ಕೆ ಮಾರಕವಾಗಿ ನಡ್ಕೊಂತದೋ ಆ ಸಂಘಟನೆ ಉಗ್ರ ಸಂಘಟನೆ ಅಂತ ಪರಿಗಣಿಸಬೇಕಾಗ್ತದೆ. ಅದು ನಿಷೇಧಗೊಳಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. MS ಸಂಘಟನೆಯನ್ನು ನಿಷೇಧಿಸಬೇಕು. ಎರಡು ರಾಜ್ಯಗಳ ಮಧ್ಯೆ ಕುಮ್ಮಕ್ಕು ನೀಡುತ್ತಿರುವ MS ಸಂಘಟನೆಯನ್ನು MS ಸಂಘಟನೆಯನ್ನು ಎರಡು ರಾಜ್ಯಗಳ ಮಧ್ಯೆ ಸಂಘಟನೆಗೆ ಕಾರಣವಾಗಿರುವ MS ಸಂಘಟನೆಯನ್ನು ಬೇಕೇ ಬೇಕು, ಬೇಕೇ ಬೇಕು. MS ಸಂಘಟನೆ ರಾಜ್ಯ ಸರ್ಕಾರಕ್ಕೆ, MS ಮುಂದುವರೆದ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ನಿಷೇಧಗೊಳಿಸಿ ನಿಷೇಧಗೊಳಿಸಿ ಸಂಘಟನೆ ನಿಷೇಧಗೊಳಿಸಿ 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 ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಯಾವುದೇ ರೀತಿ ಕ್ರಮ ಕೈಗೊಳ್ಳದ ಸಾರಿಗೆ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ. ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಸಾರಿಗೆ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ನಿಷೇಧಗೊಳಿಸಿ ನಿಷೇಧಗೊಳಿಸಿ MS ನಿಷೇಧಗೊಳಿಸಿ 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 MS ಸಂಘಟನೆ ನಿಷೇಧಗೊಳಿಸೋಕ್ಕೆ ಏನು ನಿಮ್ಗೆ ಏನು ದಾಡಿ ಆಗಿದೆ? ನಿಮಗೆ ಯಾವುದೋ ಒಂದು ಹನಿ ಟ್ರಾಪ್ ಅಂತೇಳಿ 3 ದಿವಸದ ಸೆಷನ್ಸಲ್ಲಿ ಮಾತಾಡ್ತಾ ಇದ್ದೀರಾ. 7 ಕೋಟಿ ಸಂಖ್ಯೆ ಇರ್ತಕ್ಕಂಥ ಈ ರಾಜ್ಯ ನಮ್ಮ ಭಾವನೆಗಳ ಧಕ್ಕೆ ತರ್ತಾ ಇದೆಯಲ್ಲ, ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಕಾಳಜಿ ಇಲ್ವಾ? ಈ ರಾಜ್ಯದ ಬಗ್ಗೆ, ಈ ರಾಜ್ಯದ ಮತ ಪಡೆದು ನೀವು ಅಧಿಕಾರ ಮಾಡ್ತಾ ಇದ್ದೀರಿ, ಈ ರಾಜ್ಯದ ಮತ ಭಿಕ್ಷೆ ಬೇಡ್ತೀರಿ. ನೀವ್ಯಾಕೆ MS ಮೇಲೆ ಅಷ್ಟೊಂದು ಮುದುದೊಡೆ ತೋರ್ತಾ ಇದ್ದೀರಿ ತಾವುಗಳು? ಇವತ್ತು ಕೇವಲ 1-2-3 MS ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋಕ್ಕೆ, 1-2 MP ಕಾನ್ಸ್ಟಿಟ್ಯೂನ್ಸಿ ಉಳಿಸ್ಕೊಳ್ಳೋಕ್ಕೆ ನೀವು ಮೇಲೆ ತೋರ್ತಾ ಇದ್ದೀರಾ. 2-3 ನಿಮಗೆ MLA ಕಾನ್ಸ್ಟಿಟ್ಯೂನ್ಸಿ, ಯಾವುದೋ ಒಂದು ಲೋಕಸಭಾ ಕ್ಷೇತ್ರ ಬೇಕಾದ್ರೆ ಇನ್ನು ಹುಡುಗರಲ್ಲಿ 221 ಕ್ಷೇತ್ರಗಳು ನಿಮ್ಗೆ ಬೇಡವಂಗಾದ್ರೆ ನಾವು ಕನ್ನಡದಲ್ವಾ? ಇಲ್ಲಿ ಬೆಳಗಾವಿ ಕರ್ನಾಟಕದಲ್ಲಿಲ್ವಾ? ಯಾಕೆ ನೀವು ಅಷ್ಟೊಂದು ತೋರ್ತಾ ಇದ್ದೀರಿ? ಇವತ್ತು ನಾವು ಪ್ರತಿಭಟನೆ ಶಾಂತಿಯಿಂದ ಮಾಡ್ತಾ ಇದ್ದೀವಿ. ಇದು ಮುಂದೆ ಉಗ್ರ ಸ್ವರೂಪ ತಾಳ್ಬೋದು, ಹೇಳಲಿಕ್ಕಾಗೋದಿಲ್ಲ. ಯಾವ ರೀತಿ ಸ್ವರೂಪ ಪಡೆಯುತ್ತಾ ಇಲ್ಲ ಸಮಯ ಆದಂಗೆಲ್ಲ ಗೊತ್ತಾಗ್ತದೆ. ಮುಂದೆ ಹೋರಾಟ ಅಂತೂ ಖಚಿತ. ನಮಗೆ ಈಗಾಗಲೇ ಪೊಲೀಸರು ಸಾಕಷ್ಟು ನಮ್ಮ ಮೇಲೆ ಇದನ್ನು ಹತ್ತಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾವು ಯಾವುದೇ ಕೂಡ ಒತ್ತಡಕ್ಕೆ ನಾವು ಮರೆಯೋದಿಲ್ಲ. ನಾವು ಹೋರಾಟ ಮಾಡೋದು ನಮ್ಮ ಕೆಲಸ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದು ಈ ನಾಡಿನ ಜನರ ಹಿತಕ್ಕಾಗಿ. ಈಗ ಹಲ್ಲೆ ಆದ ದಿನದಿಂದಲೂ ಕೂಡ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟವನ್ನು ಮಾಡ್ತಾರೆ. ಈ ಒಂದು ಸಮಯದಲ್ಲೂ ಕೂಡ ರಾಜಕೀಯ ನಾಯಕರು ಮರಾಠಿಯಲ್ಲೇ ಮಾತಾಡೋದು, ಮರಾಠಿ ಹೀಗಿರುವಾಗ ನಿಮಗೆ ಹೋರಾಟಕ್ಕೆ ಬೆಲೆ ಉಳಿಯುತ್ತೆ. ರಾಜಕಾರಣ ಯಾವ ರೀತಿ ಓಟಿಗೋಸ್ಕರ ರಾಜಕಾರಣ ಮಾಡ್ತಕ್ಕಂಥ ಮನಸ್ಥಿತಿ ನಮ್ಮ ರಾಜ್ಯದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಅದು ನಮ್ಮ ರಾಜ್ಯದಲ್ಲಿ ಎಲ್ಲ ಭಾಷಿಕರ ಓಲೈಕೆಗೋಸ್ಕರ ಓಟ್ನ ರಾಜಕಾರಣ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಅನಿವಾರ್ಯತೆ ಆಗ್ತಾ ಇದೆ. ನೋಡ್ರಿ, ಅವರು ಬೆಳಗಾವಿನ ಒಬ್ಬ
ಅಥವಾ ನಮ್ಮ ಏನು ಚಾಲಕರೇನಿದ್ದಾರೆ ಮತ್ತು ಏನು ಕಂಡಕ್ಟರ್ ನಿರ್ವಾಹಕರಿದ್ದಾರೆ ಅವ್ರ ಮೇಲೆ ಮಾರಾಟಗಾರರು ಹಲ್ಲೆ ಮಾಡಿದ್ದಲ್ಲದೆ ಅವ್ರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದರೂ ಸಹ ಈ ನಮ್ಮ ಸರ್ಕಾರ ಯಾವುದೇ ರೀತಿಯಿಂದ ಎಚ್ಚೆತ್ಕೊಳ್ತಾ ಇಲ್ಲ, ಅವ್ರನ್ನ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಇವ್ರು ಯಾವ ಮಟ್ಟಿಗೆ ಅವ್ರನ್ನ ಓಲೈಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ಇಲ್ಲಿ ನಮ್ಮ ಏನು ಇವರಿಗೆ ಮರಾಠಿಗರು ಬಂದು ಓಟ್ ಹಾಕ್ತಾರಪ್ಪ, ಮಹಾರಾಷ್ಟ್ರದಿಂದ ಓಟನ್ನು ಪಡೆದವರು ಅಧಿಕಾರ ಅನುಭವಿಸ್ತಿದ್ರು ಅಥವಾ ಆಂಧ್ರದಿಂದ ಓಟನ್ನು ಪಡೆದವರು ಅಧಿಕಾರನ ಅನುಭವಿಸ್ತಿದ್ದಾರೆ. ನಮ್ಮ ರಾಜ್ಯದ ಜನರ ಮತಗಳನ್ನು ಪಡೆದು ನಮ್ಮ ರಾಜ್ಯದ ಜನರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ಯಾವುದೇ ರೀತಿಯಿಂದ ಇವರು ಕ್ರಮ ಜರುಗಿಸದೆ ಇವರು ರಾಜಕಾರಣ ಮಾಡ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯದ ಕನ್ನಡಿಗರು ಒಟ್ಟಾಗಿ ಇವ್ರಿಗೆ ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಪತನಗೊಳ್ತದೆ. ಈ ರೀತಿ ಕನ್ನಡಿಗರಿಗೆ ಅವಮಾನ ಮಾಡೋದ್ರಿಂದ ನಾನು ಇಲ್ಲಿ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಈ ಕೂಡಲೇ ರಾಜ್ಯ ಸರ್ಕಾರ MS ಕೊಂಡ್ರು ಇನ್ನು ಇತರ ಯಾವುದೇ ಸಂಘಟನೆಗಳು ಮಾರಕವಾಗಿದ್ದಾವೆ ಆ ಸಂಘಟನೆಗಳನ್ನ ಈ ಕೂಡಲೇ ನಿಷೇಧಗೊಳಿಸಬೇಕು. ಕನ್ನಡಿಗರಿಗೆ ಏನು ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಅವ್ರಿಗೆ ಅದನ್ನು ಅವ್ರಿಗೊಂದು ಸಮರ್ಥನೆಯಾದಂಥ ಒಂದು ಕನ್ನಡಕ್ಕೆ ಒಂದು ಅವರು ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾದರೆ ಇದು ಪರಿಣಾಮ ತೀವ್ರತೆ ಆಗುತ್ತೆ, ಅವ್ರು ಅನುಭವಿಸ್ಕೊಳ್ತಾರೆ ಅಂತೇಳಿ ಈ ಮೂಲಕ ನಾನು ಒತ್ತಾಯನ ಪಡಿಸೋಕ್ಕೆ ಇಷ್ಟಪಡ್ತೀನಿ. ಈ ಹೋರಾಟದ ಮೂಲಕ ಏನು ಬೇಡಿಕೆ ಸರ್ಕಾರಕ್ಕೆ ಏನಾಗಬೇಕು ಅಂತೀರಾ? ಈ ನಮ್ಮ ಬೇಡಿಕೆ ಏನಪ್ಪ ಅಂದರೆ ನಮ್ಮ ಕನ್ನಡಿಗನೇ ಸಾರ್ವಭೌಮ ಆಗಿರ್ಬೇಕು ನಮ್ಮ ಕರ್ನಾಟಕದಲ್ಲಿ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಗ್ರಾಮ ಪಂಚಾಯತಿ ಅಧಿಕಾರಿ ಏನದಾನೆ, ಈ ಅಧಿಕಾರಿಗೂ ಸಹ ನೀನು ಮರಾಠ ಭಾಷೆಯಲ್ಲೇ ಮಾತಾಡಬೇಕು, ನೀನು ಮರಾಠಿಗನಾಗಿಯೇ ಇರಬೇಕು ಅಂತ ಹೇಳಿ ಒಂದು ಅವರು ಬೆದರಿಕೆ ಆಗ್ತದೆ. ಬೆದರಿಕೆ MS ಗುಂಡರು ಆಗ್ತಿದ್ದಾರೆ. ಅದನ್ನ ಫಸ್ಟ್ ಹತ್ತಿಕ್ಕಾಗಿರ್ಬೋದು. ಇವಕ್ಕೆಲ್ಲ ಒಂದು ಭದ್ರತೆಯನ್ನು ಕೊಡಬೇಕಂತ ಕೇಳ್ಕೊಂತೀನಿ. ಇದಿಷ್ಟು ಈ ಕನ್ನಡ ಪರ ಸಂಘಟನೆ ಹೋರಾಟಗಾರರ ಮುಖಂಡರ ಮಾತು. ಏನಂತಂದರೆ ಪದೇ ಪದೇ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತದೆ. MS ಗುಂಡರು ಮತ್ತು ಶಿವಸೇನೆಯವರು ಯಾವಾಗಲೂ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ನಾವು ಸಹಿಸ್ಕೊಂಡಿರೋಕೆ ಸಾಧ್ಯನೇ ಇಲ್ಲ. ಇವರ ವಿರುದ್ಧ ಕಠಿಣ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಿಷೇಧಗೊಳಿಸಿ 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 ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಕಣ್ಣು ಮುಚ್ಚಿಕೊಂಡು ರಾಜ್ಯ ಸರ್ಕಾರಕ್ಕೆ ಕಣ್ಣು ಮುಚ್ಚಿ ಕುಳಿತ ಸಾರಿಗೆ ಸಚಿವರಿಗೆ ಕಣ್ಣು ಮುಚ್ಚಿ ಕುಳಿತ ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರಿಗೆ ಅಪಮಾನ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರಿಗೆ ಅಪಮಾನ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಅಡ್ಡಗಿಸುವ MS ಸಂಘಟನೆಗೆ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಅಡ್ಡಗಿಸುವ MS ಗುಂಡರಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ನಿಷೇಧಗೊಳಿಸಿ ನಿಷೇಧಗೊಳಿಸಿ ಸಂಘಟನೆ ನಿಷೇಧಗೊಳಿಸಿ 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 MBS ಸಂಘಟನೆ ನಿಷೇಧಗೊಳಿಸಿ. ನೋಡಿ, ಒಂದು ತಿಂಗಳ ಮುಂಚೆ ಮಹಾರಾಷ್ಟ್ರದಲ್ಲಿ ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕ ಮತ್ತು ನಿರ್ವಾಹಕರ ಮೇಲೆ ವಿನಾಕಾರಣ ನೀನು ಮರಾಠ ಭಾಷೆಯಲ್ಲಿ ಮಾತಾಡೋದಿಲ್ಲ ಅಂತೇಳಿ ಇಬ್ಬರ ಮೇಲೆ ಹಲ್ಲೆ ನಡೆಸಿ ವಿನಾಕಾರಣ ಅವ್ರ ಮೇಲೆ ಹಲ್ಲೆಗೆ ಒಳಗಾಗಿರ್ತಕ್ಕಂಥದ್ರ ವಿರುದ್ಧನೇ ಪ್ರಕರಣ ದಾಖಲಿಸ್ತಾರೆ ಅಂತ ನಮ್ಮ ರಾಜ್ಯ ಸರ್ಕಾರದ ಧೋರಣೆ ಎಷ್ಟು ಮಟ್ಟಿಗಿದೆ ಒಂದು ಪ್ರಶ್ನೆ. ಈ ರಾಜ್ಯದ ಕರ್ನಾಟಕದ ಕನ್ನಡ ಕಾವಲು ಸಮಿತಿಯ ಪ್ರಥಮ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರೀಗ ಮುಖ್ಯಮಂತ್ರಿಗಳಾಗಿದ್ದಾರೆ. ನಿಮಗೆ ನಿಜವಾಗ್ಲೂ ಕನ್ನಡದ ಮೇಲೆ ಪ್ರೇಮ ಇಟ್ಟರೆ, ಕನ್ನಡದ ಮೇಲೆ ಅಭಿಮಾನ ಇಟ್ಟರೆ, ನಿಜವಾಗ್ಲೂ ನೀವು ಕನ್ನಡಿಗರಾಗಿದ್ದರೆ MS ಅಂತ ಪುಂಡ ಸಂಘಟನೆ ನೀವು ತಕ್ಷಣ ನೀವು ನಿಷೇಧಗೊಳಿಸಬೇಕಾಗಿತ್ತು. ಹಲ್ಲೆಗೊಳಗಾಗಿರ್ತಕ್ಕಂಥ ಚಾಲಕ ಮತ್ತು ನಿರ್ವಾಹಕರ ಸ್ಥಿತಿಗತಿ ಏನಾಗಿದೆ ಅಂತೇಳಿ ನೀವು ವಿಚಾರಣೆ ಮಾಡಿದ್ದೇನೆ. ಯಾರು ಪುಂಡದವ್ರ ಮೇಲೆ ವಿನಾಕಾರಣ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ದಾಖಲು ಮಾಡ್ತಾರೆ, ಅವ್ರಿಗೆ ನೀವು ದುಡ್ಡು ಓದ್ತಿದ್ದೀರಿ ಅಂದರೆ ನಾವು ಕನ್ನಡ ನಿಮ್ಗೆ ಬೇಕಾಗಿಲ್ಲ ಎಂದು ಸ್ಪಷ್ಟವಾಗಿ ನಮಗೆ ಕಣ್ಣಿ ಕಾಣ್ತಾ ಇದೆ. ಈ ಸಂಪೂರ್ಣ ಇದು ಕನ್ನಡ ವಿರೋಧಿ ಸರ್ಕಾರ. ಕನ್ನಡ ವಿರೋಧಿಯಾಗಿರ್ತಕ್ಕಂಥ ಸಾರಿಗೆ ಸಚಿವರು, ಆ ಸಾರಿಗೆ ಸಚಿವರು ಅವ್ರದೇ ಇಲಾಖೆಯ ನೌಕರರ ಮೇಲೆ ಹಲ್ಲೆ ಆಗಿದೆ. ಈ ಕ್ಷಣ ಕೂಡ ಒಂದೇ ಒಂದು ಅಥವಾ ಪಿಟುಕ ಜನರು ಮಾತಾಡಿಲ್ಲ. ಏನು ಕಾರಣ ಇದ್ದು? ಏನು ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅಷ್ಟೊಂದು ನಿಮಗೆ ವ್ಯಾಮೋಹನ? ವ್ಯಾಮೋಹನೇನು ಸಂಘಟನೆ ಪಕ್ಷಕ್ಕೆ ಅಂತ
ನಿಮಗೆ ಕೇವಲ ಒಂದು 2-3 ಶಾಸಕ ಸ್ಥಾನಗಳು ಬೇಕು MES ಕಾಬರಿ ಜಾಗದಲ್ಲಿ ಅಂತನೋ, ಅಥವಾ ಒಂದೇ ಒಂದು ಲೋಕಸಭಾ ಸ್ಥಾನ ಬೇಕು ಉಳಿಸ್ಕೋಬೇಕು ಅನ್ನೋ ಉದ್ದೇಶನೋ, ನಿಮಗೆ ಒಂದೇ ಲೋಕಸಭಾ ಕ್ಷೇತ್ರ ಬೇಕು ಅನ್ನೋದ್ರೆ 26 ಕ್ಷೇತ್ರಗಳು ಬೇಡ ಅಂತ ಇದು ಖಂಡಿತ ಅಂತ ಇದೆ. ಒಂದು 2-3 ವಿಧಾನಸಭಾ ಕ್ಷೇತ್ರಗಳೇ ನಮಗೆ ಬೇಕಂದರೆ 221 ಕ್ಷೇತ್ರಗಳು ಬೇಡ ಅಂತ ಇದು ನಾವು ನಿರ್ಣಯ ತಗೋತಾ ಇದ್ದೀವಿ. ನೀವು ನಿಜವಾಗ್ಲೂ ಈ ರಾಜ್ಯ ಸರ್ಕಾರ ಕನ್ನಡಿಗರ ಪರವಾಗಿದ್ದರೆ, ಕನ್ನಡಿಗರ ಮತ ತಗೊಂಡು ನೀವು ಅಧಿಕಾರ ಚಲಾಯಿಸ್ತಾ ಇದ್ದೆ ನಿಜವಾಗಿದ್ದರೆ, ನೀವು ತತ್ಕ್ಷಣ ನೀವು MES ಸಂಘಟನೆಯನ್ನು ನೀವು ನಿಷೇಧಗೊಳಿಸಬೇಕು. ಇಲ್ಲ MES ಸಂಘಟನೆ ನಿಷೇಧಗೊಳಿಸ್ತಾ ಇದ್ದರೆ ಈ ರಾಜ್ಯದ ಜೊತೆಗೆ ಹೇಳ್ಬಿಟ್ರಿ ಕನ್ನಡಿಗರ ಅವಶ್ಯಕತೆ ನಮಗಿಲ್ಲ, ನಮಗೆ ಮಹಾರಾಷ್ಟ್ರ ಪುಂಡರ ಸಹವಾಸ ನಮಗೆ ಬೇಕಿದೆ, ಮಹಾರಾಷ್ಟ್ರ ಪುಂಡರ ನಮಗೆ ಮತ ಸಾಕು, ಮರಾಠಿಗರ ನಮಗೆ ಮತಗಳೇ ಸಾಕು ಅಂತೇಳಿ ಘಂಟಾಘೋಷವಾಗಿ ಘೋಷಣೆ ಮಾಡಿಬಿಡ್ರಿ. ನಾವು ತತ್ಕ್ಷಣ ನಾವು ಕೂಡ ಇಂಥ ಪ್ರತಿಭಟನೆಗಳನ್ನ ನಾವು ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮ ದೈನಂದಿನ ಕೆಲಸಗಳು ಮಾಡ್ಕೊಂಡು ನಾವು ಇರ್ತೀವಿ. ನೀವು ಯಾಕೆ ಕಾಲ ವಿಳಂಬ ಮಾಡಿ ವಿನಾಕಾರಣ 2 ದೋಣಿಗಳ ಮೇಲೆ ನೀವು ನಡೆಯೋಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಿ? ಒಂದು ದೋಣಿ ಕನ್ನಡಿಗರ ಮೇಲೆ ದೋಣಿಯನ್ನು ಸಂಚರಿಸ್ರಿ, ಇಲ್ಲ ಮರಾಠಿಗರ ದೋಣಿಯನ್ನು ಸಂಚರಿಸ್ರಿ. 2 ದೋಣಿ ಮೇಲೆ ಸಂಚರಿಸಿದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಮುಂದಿನ ಬಾರಿ ನೀವು ಠೇವಣಿ ಕಳ್ಕೊತೀರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ಸರ್ಕಾರ ಇನ್ನೊಂದು ಕಡೆ ಹಿಂಬಾಲಿನಿಂದ ಸಪೋರ್ಟ್ ಮಾಡ್ತಿದೆ. ಇನ್ನೊಂದು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಘಟಾನುಘಟಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ನಾಯಕರಿದ್ದಾರೆ, ಕನ್ನಡ ಪರ ಇರೋದು ಅವರೆಲ್ಲ ಯಾಕೆ ಮೌನವಾಗಿದ್ದಾರೆ ಅಂತ. ಬೆಳಗಾವಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮರಾಠಿಗರ ಓಟು ಪ್ರಾಬಲ್ಯವಾಗಿದೆ. ಮರಾಠಿಗರ ಓಟು ಪ್ರಾಬಲ್ಯ ಅವರು ಒಂದು ವೋಟ್ ಬ್ಯಾಂಕಿಂಗ್ಗೋಸ್ಕರ, ಮರಾಠಿಗರ ವೋಟ್ ಬ್ಯಾಂಕಿಂಗ್ಗೋಸ್ಕರ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 200 ಚಿಲ್ಲರೆ ಏನು ನಮ್ಮ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅವನ್ನ ಅವರು ನಿರ್ಲಕ್ಷಿಸಿದ್ದಾರೆ. 1, 2 ಅಥವಾ 3, 4 ಬೆಳಗಾವಿಯಲ್ಲಿ ಬರ್ತಕ್ಕಂಥ ಒಂದು 3, 4 ಮರಾಠಿಗರ ಕ್ಷೇತ್ರಗಳನ್ನು ಬೆಂಬಲಿಸೋಕ್ಕೋಸ್ಕರ ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ಅವರು ಕಡೆಗಣಿಸ್ತಿದ್ದಾರೆ. ಅವ್ರ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅವರು ಅಲ್ಲಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಒಂದು 2-3 ಶಾಸಕರು ಅಥವಾ ಒಬ್ಬ ಲೋಕಸಭಾ ಸದಸ್ಯರನ್ನು ಅವರು ಉಳಿಸ್ಕೊಳ್ಳೋಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಅವರು ಅಪಮಾನ ಮಾಡ್ತಿದ್ದಾರೆ, ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಯರ ಒಗ್ಗಟ್ಟಾಗಿ ಮುಂಬರುವ ಚುನಾವಣೆಯಲ್ಲಿ ಅವ್ರಿಗೇನು ಪಾಠ ಕಲಿಸ್ಬೇಕು ಪಾಠ ಕಲಿಸ್ತಕ್ಕಂಥ ಕೆಲಸ ನಮ್ಮ ಕನ್ನಡಿಗರು ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಯಾವುದೇ ಕಾರಣಕ್ಕೆ ಹಿಂಸೆರಂಗಿಲ್ಲ, ಹೋರಾಟ ಮಾಡೇ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಈ ಕೂಡಲೇ ಅವರು ರಾಜ್ಯ ಸರ್ಕಾರ ಈ ಕೂಡಲೇ ಚಿಂತನೆ ಮಾಡಿ MES ಪುಂಡ್ರು ಏನಿದ್ದಾರೆ ಅವರನ್ನು ಆ ಸಂಘಟನೆಗಳನ್ನು ಈ ಕೂಡಲೇ ತಕ್ಷಣ ನಿಲ್ಲಿಸಿ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರತಕ್ಕಂಥ ಕೆಲಸನ ಅವರು ಅದನ್ನು ಅವರಿಗೆ ಬೆಂಬಲಿಸದೆ ನಿಲ್ಲಿಸಿ ಕನ್ನಡಿಗರಿಗೆ ಬೆಂಬಲಿಸಬೇಕು. ಕನ್ನಡ ಪರವಾಗಿರ್ತಕ್ಕಂಥ ಎಲ್ಲರಿಗೂ ಅವರು ಸಹಕಾರ ಮಾಡಿದರೆ ಮಾತ್ರ ಅವರು ಮುಂದಿನ ದಿನಗಳಲ್ಲಿ ಅವರು ಎಲ್ಲ ಕನ್ನಡ ಪರವಾಗಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಮನಸ್ಸಿಗೆ ಬರುತ್ತೆ. ಇಲ್ಲವಾದರೆ ಅವ್ರು ಮುಂದಿನ ದಿನಗಳಲ್ಲಿ ಭಾಳ ಕಷ್ಟನ ಎದುರಿಸ್ಬೇಕಾಗತ್ತೆ. ಬರೀ ಒಂದು ವೋಟ್ ಬ್ಯಾಂಕಿಂಗ್ಗೋಸ್ಕರ ರಾಜಕಾರಣ ಮಾಡೋದಂತಂದರೆ ಅವ್ರು ಬೇಡ ಬಿಟ್ಬಿಡ್ಲಿ. ವೋಟ್ ಬ್ಯಾಂಕಿಂಗ್ಗೋಸ್ಕರನೇ ರಾಜಕಾರಣ ಮಾಡಿ ನಮ್ಮ ಇರ್ತಕ್ಕಂಥ ಎಲ್ಲಿ ಕರ್ನಾಟಕದ ಎಲ್ಲ ಜನರಿಗೂ ಅವರು ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾರಿಗೂ ಕನ್ನಡಿಗರ ವೋಟ್ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕನ್ನಡಿಗರಿಗೂ ಸಹ ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರು ನೋಡ್ಬೇಕು ಎಲ್ಲಿ ಕನ್ನಡಕ್ಕೆ ನಮ್ಮ ಕನ್ನಡಿಗರಿಗೆ ಎಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಿರ್ತಕ್ಕಂಥ ಯಾವ ರಾಜಕಾರಣಿಗಳು ಮುಂದೆ ಬರ್ತಾರೋ ಅವ್ರಿಗೆ ಮಾತ್ರ ನಮ್ಮ ಕನ್ನಡಿಗರು ವೋಟ್ ಹಾಕಬೇಕು. ಇಲ್ಲವಾದರೆ ನಮ್ಮ ಕನ್ನಡಕ್ಕೆ ಧಕ್ಕೆ ತರ್ತಕ್ಕಂಥ ಯಾವೇ ಶಾಸಕರು ನಮಗೆ ಲೋಕಸಭಾ ಸದಸ್ಯರು ಯಾರೂ ನಮಗೆ ಅವಶ್ಯಕತೆ ಇಲ್ಲ. ಇದು ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಮುಂಬರುವ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸೋಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡಿಗರು ಒಗ್ಗಟ್ಟಾಗಿ ನಿಲ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ಈಗ 2-3 ಕ್ಷೇತ್ರಕ್ಕಾಗಿ ಇದೇ ಕನ್ನಡಿಗ ಅಪಮಾನ ಮಾಡುವಂಥ ಕೆಲಸ ಎಲ್ಲ ಪಕ್ಷದವರು ಮಾಡ್ತಿದ್ದಾರೆ. ಪಕ್ಷ ಯಾವುದರ ಆಗಿದೆ, ಎಲ್ಲಿ ನಮ್ಮ ಕನ್ನಡ ಸ್ವಾಭಿಮಾನಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರೆ ಯಾವ ಕನ್ನಡಿಗರಿಗೂ ಸುಮ್ಮನೆ ಇರಲ್ಲ. ಯಾವ ಒಬ್ಬ ಕನ್ನಡಿಗ ಆಗಿರಲಿ ಎದ್ದು ನಿಂತವ್ರ ವಿರುದ್ಧ ದನಿ ಎತ್ತಾನೆ, ಅವ್ರ ದನಿ ಎತ್ತಾನೆ. ಮುಂಬರುವ ದಿನಗಳಲ್ಲಿ ಯಾವುದೇ ಪಕ್ಷ ಆಗಿದೆ ಇಲ್ಲಿ ಪಕ್ಷಾತೀತವಾಗಿ ಕನ್ನಡಕ್ಕೆ ಯಾರು ಕನ್ನಡ ಪರ ಸಂಘಟನೆಯರಿಗೆ ಕನ್ನಡಿಗರಿಗೆ ಯಾರು ಧಕ್ಕೆ ತರದಂಥ ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಅರ್ಹರಿರ್ತಾರೆ. ಇಲ್ಲ ಆದರೆ ಅವ್ರು ಯಾರೇ ಇರಲಿ ಅವ್ರಿಗೇನು ತಕ್ಕ ಪಾಠ ಕಲಿಸ್ಬೇಕು ಆ ಪಾಠ ಕಲಿಸ್ತೀವಿ. ಸರ್, ಈಗ ಕರ್ನಾಟಕದಲ್ಲಿ ಕನ್ನಡಿಗ ತನ್ನ ಹಕ್ಕಿಗೆ ಹೋರಾಡೋದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಪರಿಣಾಮಗಳೆಲ್ಲ ಪದೇ ಹಳ್ಳಿಗಳಾಗ್ತಿದೆ. ಯಾಕೆ ಸರ್ಕಾರ ಏನೊಂದು ಸೂಕ್ತ ಕ್ರಮಕ್ಕೆ ಕೈಗೊಳ್ಳುತ್ತಿಲ್ಲ ಸರ್? ಈ ಕುರಿತು ಹೇಳೋದಾದ್ರೆ ಈಗ ಕನ್ನಡಿಗ ನಮ್ಮ ಕರ್ನಾಟಕದಲ್ಲೇ ಬದುಕೋಕ್ಕೋಸ್ಕರ ಹಕ್ಕನ್ನು ಕೇಳ್ತಾನಂದ್ರೆ ನಮ್ಮ ವಿಪರ್ಯಾಸ. ಈ ರಾಜಕಾರಣಿಗಳು ಏನು ಮಾಡಿದಾರಪ್ಪ ಅಂದರೆ ತಮ್ಮ ಮತಗಳಿಗೋಸ್ಕರ ನಮ್ಮ ಹಕ್ಕುಗಳನ್ನ ಬೇರೆಯವ್ರಿಗೆ ಮಾರ್ತಿದ್ದಾರೆ ಅನ್ನೋ ಒಂದು ನನಗೆ ಅನುಮಾನ ಮೂಡ್ತಾ ಇದೆ. ಇಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಇವತ್ತು ನಮ್ಮ ಯಾವುದೇ ಗ್ರಾಮ ಪಂಚಾಯತಿ BDO ಆಗಿರ್ಬೋದು ಯಾರು ಆಗಿರ್ಬೋದು, ಈಗ ಗಡಿ ಭಾಗದಲ್ಲಿ ಇರತಕ್ಕಂಥ BDOಗಳು ನೀವು